ತನ್ನ ಮಗಳು ಒಂದು ಮನೆಯ ಯಜಮಾನಿಯಾಗಿ ನಡೆದುಕೊಳ್ಳುತ್ತಿರೋದು ನೋಡಿ ಅವರಿಗೆ ಮನಸ್ಸು ತುಂಬಿ ಬಂದಿತ್ತು. ಅವಳು ತೋರಿದ ರೂಮಿನ ಕಡೆ ನಡೆದಿದ್ದರು. ಇಂದ್ರಾಣಿ ಅವರು ವಿಮಲಾ ಅವರನ್ನು ಬನ್ನಿ ನನ್ನ ರೂಮಿಗೆ ಹೋಗೋಣ ಎಂದವರು ತಮ್ಮ ರೂಮಿನ ಕಡೆಗೆ ಕರೆದುಕೊಂಡು ನಡೆದಿದ್ದರು. ಚಂದನ ನೀರು ಬಿಸಿ ಮಾಡಿ ಲೋಟಕ್ಕೆ ಹಾಕಿಕೊಂಡು ರೂಮಿಗೆ ಬಂದವಳು ಸೋಫಾಕ್ಕೆ ಹೊರಗೆ ಏನನ್ನೋ ಯೋಚಿಸುತ್ತಿದ್ದ ಗೌತಮ್ ಬಳಿಯಲ್ಲಿ ಕುಳಿತು 2 ಕೆನ್ನೆಗೂ ಗಾಢವಾಗಿ ಮುತ್ತು ಕೊಟ್ಟಿದ್ದಳು. ಯಾವಾಗಿನಿಂದ ಜ್ಞಾನೋದಯವಾಯಿತು? ಅವಳತ್ತ ಅಚ್ಚರಿಯಲ್ಲಿ ನೋಡಿ ಕೇಳಿದ್ದ. ಅದು ಅಪ್ಪಾಜಿ ಮಮ್ಮಿನ ಎಲ್ಲ ಮರೆತು ಮನೆಗೆ ಕರೆದ್ರಲ್ಲ, ಅದಕ್ಕೆ ಥ್ಯಾಂಕ್ಸ್ ಹೇಳಿದೆ. ಮೊನ್ನೆ ಒಂದು ವಿಷಯಕ್ಕೆ ನೀನು ಥ್ಯಾಂಕ್ಸ್ ಹೇಳೋದು ಬಾಕಿ ಉಳಿದಿದೆ ಅನ್ನಿಸ್ತದೆ. ಆದರೆ ನೀವು ನಿನ್ನೆ ತಡವಾಗಿ ಬಂದ್ರಲ್ಲ, ಆ ವೇಳೆಗೆ ನಾನು ಮಲಗಿ ಬಿಟ್ಟಿದ್ದೆ. ಅಷ್ಟು ತಡವಾಗಿ ಬಂದ್ರಲ್ಲ, ಏನೂ ಸಮಸ್ಯೆ ಇಲ್ಲ ತಾನೇ ಕೇಳಿದ್ದಳು. ಇವಳಿಗೆ ಯಾಕೆ ಆ ವಿಷಯಗಳೆಲ್ಲ ಹೊರಗಿನ ತಲೆನೋವು ಎನಿಸಿದರು. ನಂತರ ಮನಸ್ಸು ಬದಲಾಯಿಸಿ ಎಲ್ಲವೂ ತಿಳಿದುಕೊಳ್ಳಲಿ ಎನಿಸಿದಾಗ ನಡೆದಿದ್ದನ್ನು ಪೂರ್ತಿಯಾಗಿ ವಿವರಿಸಿ ಜೊತೆಗೆ ಅರ್ಥ ಮಾಡಿಸಿದ್ದ. ಚಂದನ ಅಂದರೆ ನೀವು ಕೊಡುವ ಅನುಕೂಲಗಳು 3 ವ್ಯಕ್ತಿಗಳನ್ನು ದಾಟಿ ಅವರ ಕೈ ಸೇರುವುದರಲ್ಲಿ ಕೆಲವೊಂದು ಕಡಿತಗಳು ಆಗಿರುತ್ತದೆ. ಹಾಗಾಗಿ ಅವರ ಹಕ್ಕುಗಳಿಗೆ ಅವರ ಹೋರಾಟ ಸಹಜ ಅಲ್ವಾ ಕೇಳಿದ್ದಳು. ಅವಳು ವಿಷಯ ಅರ್ಥ ಮಾಡಿಕೊಂಡ ರೀತಿಯ ಬಗ್ಗೆ ಯೋಚಿಸಿದ್ದ. ಇದನ್ನೆಲ್ಲ ನಿನಗೆ ಹೇಳಿದ್ದು ಅರ್ಥವಾಗಲಿ ಎಂದು. ಮುಂದಿನ ದಿನಗಳಲ್ಲಿ ನನ್ನ ಜೊತೆ ವ್ಯವಹಾರ ನೋಡಿಕೊಳ್ಬೇಕಾದ್ರೆ ಅನುಕೂಲವಾಗಬಹುದು ಎಂದಿದ್ದ. ನಿಮ್ಮಿಷ್ಟ ತನ್ನ ಅನಿಸಿಕೆ ತಿಳಿಸಿದಳು. ಹಾಗೆ ನೋಡಿದ್ದ ಮುಖದಲ್ಲಿ ಸ್ವಭಾವದಲ್ಲಿ ಮುಗ್ಧತೆ ಪ್ರಮುಖ ಎನಿಸಿದರೂ ಅರ್ಥ ಮಾಡಿಕೊಳ್ಳುವವರಿಗೆ ತಿಳಿಯುತ್ತಿತ್ತು ಬುದ್ಧಿವಂತೆ ಎಂದು. ನಾಳೆ ನಿನ್ನ ರಿಸಲ್ಟ್ ಬರುತ್ತೆ, ಮುಂದೇನು ಮಾಡ್ತೀಯಾ ಕೇಳಿದ್ದ. ಅಪ್ಪ ಓದು ಮುಗಿಯುತ್ತಲೇ ಮದುವೆ ಮಾಡ್ತೇನೆ ಎಂತಿದ್ರು. ಹಾಗಾಗಿ ಹೆಚ್ಚು ಯೋಚಿಸಲು ಇರಲಿಲ್ಲ. ಮುಂದೆ ಓದುವ ಆಸೆ ಅಂತೂ ಇತ್ತು. ಸರಿ, ಓದು, ಪ್ರಿನ್ಸಿಪಲ್ ಜೊತೆ ಮಾತನಾಡ್ತೇನೆ. ಅದು ಮದುವೆ ಆದಮೇಲೆ ಕಾಲೇಜ್ಗೆ ಹೇಗೆ ಹೋಗೋದು ಅಂತ. ಮೊದಲನ ದಿನಗಳಿಗೂ ಈ ದಿನಗಳಿಗೂ ವ್ಯತ್ಯಾಸವಿದೆ. ಏನು ವ್ಯತ್ಯಾಸ? ಮೊದಲು ಪಕ್ಕದ ಮನೆಯಲ್ಲಿ ಇರುತ್ತಿದ್ದೆ, ಈಗ ನಿನ್ನ ಮನೆಯಲ್ಲಿ ಇರುತ್ತಿದ್ದೀಯ ಅಷ್ಟೇ. ಇನ್ನು ನೀನು ಹೇಳಿದಾಗೆ ಮಗುವನ್ನು ಕಾಲೇಜ್ಗೆ ಎತ್ತಿಕೊಂಡು ಹೋದರೆ ಚೆನ್ನಾಗಿರೋಲ್ಲ. ಅದರ ಬಗ್ಗೆ ಈಗ ಯೋಚಿಸಿ ನಿರ್ಧರಿಸಬೇಕಷ್ಟೇ ಎಂದಾಗ ಆ ದಿನಗಳಲ್ಲಿ ತನ್ನ ಗೊಂದಲ ನೆನೆದು ನಕ್ಕವಳು. ಅದು ನನಗೆ ಗೃಹಿಣಿಯಾಗಿ ಸಂತೃಪ್ತ ಜೀವನ ನಡೆಸುವ ಆಸೆ. ಕರೆಸ್ಪಾಂಡಿಂಗ್ನಲ್ಲಿ ಬೇಕಾದರೆ ಓದ್ತೇನೆ. ಹೇಗೋ ಮನೆಯಲ್ಲಿ ಮಧ್ಯಾಹ್ನದ ಸಮಯ ಬಿಡುವಾಗಿರ್ತೇನಲ್ಲ ಹೇಳಿ ಮೌನವಾದಳು. ಯಾಕೆ ನಾಳೆ ರಿಸಲ್ಟ್ ಏನಾಗುತ್ತೆ ಅಂತ ಭಯನಾ? ಏನಾದರೂ ಆಗಲಿ, ಯಾಕೆ ಹೆದರಿಕೊಳ್ತೀಯ? ಆಗೋಲ್ಲ, ಚೆನ್ನಾಗಿ ಬರೆದಿದ್ದೇನೆ. ಆದರೆ ಅಪ್ಪಾಜಿ ನಿರೀಕ್ಷೆಯಷ್ಟು ಸ್ಕೋರ್ ಮಾಡದಿದ್ದರೆ ಅವ್ರಿಗೆ ಬೇಸರವಾಗ್ಬೋದು. ಆ ರೀತಿಯೆಲ್ಲ ಯಾಕೆ ಯೋಚಿಸ್ತೀಯ ಎನ್ನುತ್ತಿದ್ದವನು ಬಂದ ಕರೆ ಸ್ವೀಕರಿಸಿ ಮಾತನಾಡಿ ಹೋಗಿ ಬರ್ತೀನಿ ಹೇಳಿ ಎದ್ದು ನಿಂತಾಗ, ಕಾಫಿಗೆ ಇಡ್ತೀನಿ, ನಿಮ್ಮೊಂದಿಗೆ ಮಾತನಾಡುತ್ತಾ ಕುಳಿತು ಬಿಟ್ಟೆ. ಒಂದು 5 ನಿಮಿಷ ಎಂದು ಆತುರದಲ್ಲಿ ಹೊರಡಲು ನೋಡಿದವಳ ಕೈ ಹಿಡಿದವನು, ಮನೆಯಲ್ಲಿ ಇರುವವರಿಗೆ ಮಾಡಿಕೊಡು, ಬೇಗ ಬರ್ತೀನಿ, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಹೇಳಿ ಕಾರಿನ ಕೀ ಹಿಡಿದು ನಡೆದಾಗ ಜೊತೆಯಲ್ಲೇ ನಡೆದಿದ್ದಳು. ಗೌತಮ್ ಹಾಲಿನಲ್ಲಿ ಕುಳಿತಿದ್ದವರೆಲ್ಲರ ಕಡೆ ನೋಡಿ ಒಬ್ಬರನ್ನು ದೃಷ್ಟಿಸಿ ಹೇಳದೆ ಸಹಜವಾಗಿ ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ ಹೇಳಿ ನಡೆದಿದ್ದ. ಚಂದನ ಬಾಗಿಲವರೆಗೂ ಹೋದವಳು ಮತ್ತೆ ಗಲಾಟೆ ನಡೆದರೆ ಕಷ್ಟ, ಹುಷಾರಾಗಿರಿ ಹೇಳಿದಳು. ಏನೂ ಆಗೋಲ್ಲ, ಬೇಗ ಬರ್ತೀನಿ ಎನ್ನುತ್ತಾ ಅವಳತ್ತ ನೋಡಿ ಕಾರಿನ ಕಡೆಗೆ ನಡೆದಿದ್ದ. ಒಳಗೆ ಬಂದ ಸೊಸೆಯನ್ನು ನೋಡುತ್ತಾ ಇಂದ್ರಾಣಿ ಅವರು, ಬೆಳಿಗ್ಗೆ ಅಷ್ಟು ಬೇಗ ಎದ್ದಿದ್ದ, ಮನೆಯಲ್ಲಿದ್ದು ಸ್ವಲ್ಪ ಹೊತ್ತು ಮಲಗಬಾರ್ದ ಏನಂತೆ ಕೇಳಿದರು. ಹೊಸದಾಗಿ ಬಂದಿರುವ ಕೆಲಸದವರು ಹಾಗೂ ಮೇಸ್ತ್ರಿಗಳ ನಡುವೆ ಮನಸ್ತಾಪ, ಸಣ್ಣ ಗಲಾಟೆ, ಬೇಗ ಬರ್ತೀನಿ ಎಂದು ಹೇಳಿದ್ದಾರೆ. ಹೇಳಿದವಳು ಎಲ್ಲರಿಗೂ ಕಾಫಿಗೆ ಇಡ್ತೀನಿ, ತಡವಾಗಿ ಹೋಯಿತು ಹೇಳಿ ಅಡುಗೆ ಮನೆಯ ಕಡೆ ನಡೆದಿದ್ದಳು. ಇಂದ್ರಾಣಿ ಅವರು, ಕಾಫಿ ನಾನೇ ಮಾಡ್ತೇನೆ, ಹೋಗಿ ಸೀರೆ ಬದಲಾಯಿಸು, ಬೆಳಗಿನಿಂದ ಸೀರೆಯಲ್ಲೇ ಇದೆಯಾ, ಅನ್ಕಂಫರ್ಟೇಬಲ್ ಅನ್ನಿಸ್ಬೋದು ಎಂದಿದ್ದರು. ಚಂದನ, ಹಾಗೇನೂ ಇಲ್ಲ, ಅಭ್ಯಾಸ ಇದೆಯಲ್ಲ ಹೇಳಿದವಳ ಮುಖದಲ್ಲಿ ಸುಂದರ ನಗು ಹರಳಿತು. ಇಂದ್ರಾಣಿ ಅವರಿಗೆ ಅರ್ಥವಾಗಿತ್ತು. ತನ್ನ ಮಗನ ಬಗ್ಗೆ ಸೊಸೆಯ ಮನಸ್ಸಿನಲ್ಲಿರುವ ಹೊಲವಿನ ಭಾವ ಬಲ್ಲವರು. ಅವನಿಗಾಗಿ ಇನ್ನೂ ಸೀರೆಯಲ್ಲೇ ಇರಲು ನಿರ್ಧರಿಸಿದಾಳೆ. ಇಷ್ಟಪಟ್ಟ ವ್ಯಕ್ತಿಗಾಗಿ ನಮಗೆ ಇಷ್ಟವಿಲ್ಲದ ಕೆಲಸವಾದರೂ ಅದರ ಕಡೆ ಗಮನ ಕೊಡ್ತೇವೆ ಎಂದುಕೊಂಡಿದ್ದರು. ಅಡುಗೆ ಮನೆಗೆ ನಡೆದವರನ್ನು ನಡೆದ ಚಂದನ, ನಿಮಗೆ ಕಾಲು ನೋವು, ಕುಳಿತು ರೆಸ್ಟ್ ಮಾಡಿ, ನಾನೇ ಕಾಫಿ ಮಾಡಿ ತರ್ತೀನಿ
ಹೇಳಿ ಅಡುಗೆ ಮನೆ ಕಡೆ ನಡೆದಿದ್ದಳು. ಜಾನಿ ಬೊಗಳಿದ ಸದ್ದು ಕೇಳಿದಾಗ ಇಂದ್ರಾಣಿ ಅವರು ಒಂದು ನಿಮಿಷ ನೋಡಿ ಬರ್ತೀನಿ ಹೇಳಿ ಅತ್ತ ನಡೆದಿದ್ದರು. ವಿಮಲಾ ಅವರು ಅತ್ತೆಯ ಜೊತೆ ಜವಾಬ್ದಾರಿಯಿಂದ ಮಾತನಾಡುತ್ತಾ, ರೇಷ್ಮೆ ಸೀರೆ ಹುಟ್ಟು, ಒಡವೆ ತೊಟ್ಟು ಮಹಾಲಕ್ಷ್ಮಿಯಂತೆ ಇಷ್ಟು ದೊಡ್ಡ ಮನೆಯಲ್ಲಿ ಓಡಾಡುತ್ತಿರುವ ನಮ್ಮ ಚಂದನನ್ನು ನೋಡಿದರೆ ಇನ್ನೇನು ಬೇಕು ಅನಿಸುತ್ತೆ. ಸುಮ್ಮನೆ ಅನುಮಾನಪಟ್ಟು ಅವಳ ಸಂಸಾರ ಹಾಳು ಮಾಡಬೇಡಿ. ನೀವು ಅಂದ ಮಾತುಗಳಿಗೆ ನಡೆದುಕೊಂಡ ರೀತಿ, ಮನೆಯ ಹೊರಗೆ ನಿಂತು ಅವಮಾನಿಸಿದ್ದನ್ನು ಮರೆತು ಯಾರು ತಾನೇ ಮನೆ ಬಾಗಿಲಿಗೆ ಬರುತ್ತಾರೆ? ಅಷ್ಟು ಸಾಲದು ಎಂದು ಮದುವೆಯಾದ ಮೇಲೂ ಜಗಳ ಮಾಡಿ ಅವಳೊಬ್ಬಳನ್ನೇ ಮನೆಗೆ ಕರೆದುಕೊಂಡು ಬಂದಿದ್ದೀರಿ. ಬೇರೆಯವರಾಗಿದ್ದರೆ ನಿಮ್ಮ ಮಗಳನ್ನು ನೀವೇ ಇಟ್ಕೊಳ್ಳಿ ಎಂದು ಜಗಳ ಆಡಿ ದೂರವಾಗಿ ಬಿಡ್ತಿದ್ರು. ಏನೋ ಒಳ್ಳೆಯ ಜನ ನಿಮ್ಮ ಕೋಪ ತಾಪ ಎಲ್ಲವನ್ನು ಅನುಸರಿಸಿಕೊಂಡು ಹೋಗುತ್ತಿದ್ದಾರೆ. ಈ ವಯಸ್ಸಿನಲ್ಲಿ ನಿಮ್ಗೆ ಇಷ್ಟು ಕೋಪ ಹಠ ಇದ್ದು ಸಾಧಿಸ್ತಿದ್ದೀರಾ? ಇನ್ನು ಹಳಿಯಂದ್ರೆದು ಬಿಸಿ ರಕ್ತದ ಹುಡುಗ. ನಿಮಗೆ ಹೋಲಿಸಿದರೆ ಅವರಿಗೆ ಜೀವನದ ಅನುಭವ ಕಡಿಮೆಯೇ. ಸುಮ್ಮನೆ ಹೀಗೆ ಮುಖ ಊದಿಸಿಕೊಂಡು ಕುಳಿತುಕೊಳ್ಳುವ ಬದಲು ತಾಳ್ಮೆಯಿಂದ ಅರ್ಥ ಮಾಡಿಕೊಳ್ಳಿ ಎಂದಿದ್ದರು. ಕೃಷ್ಣಪ್ರಸಾದ್ ಅವರಿಗೂ ಮಡದಿಯ ಹೇಳಿದ ಮಾತು ಅರ್ಥವಾಗಿತ್ತು. ಆದರೂ ಅಳಿಯ ತಮಗೆ ಗೌರವ ಕೊಡ್ತಿಲ್ಲ. ತಮ್ಮ ಮನೆಗೆ ತಾನು ಬರದೆ ಮಗಳನ್ನು ಕಳಿಸದೆ ಉಳಿದಿರುವ ಬಗ್ಗೆ ಇದ್ದ ಅಸಮಾಧಾನ ಚೂರು ಅಲುಗಾಡಲಿಲ್ಲ, ಹಾಗೆಯೇ ಉಳಿದಿತ್ತು. ಚಂದನ ಕಾಪಿ ತರುವ ವೇಳೆಗೆ ಇಂದ್ರಾಣಿ ಅವರು ಕೂಡ ಬಂದು ಕುಳಿತಿದ್ದರು. ಲೋಟ ಕೈಗೆತ್ತಿಕೊಂಡ ಕುಡಿದ ವಿಮಲಾ ಅವರು, ಎಷ್ಟು ಚೆನ್ನಾಗಿ ಕಾಫಿ ಮಾಡುವುದು ಕಲಿತಿದ್ಯಾ, ಮಗಳನ್ನು ಖುಷಿಯಿಂದ ಹೊಗಳಿದ್ದರು. ಇಂದ್ರಾಣಿ ಅವರು, ಚಂದನ ಕಾಫಿ ತಿಂಡಿ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಳೆ, ಆದರೆ ಅವಳು ಅಡುಗೆ ಮನೆಗೆ ಹೋಗುವುದು ಗೌತಮ್ಗೆ ಇಷ್ಟ ಇಲ್ಲ. ಹಾಗಾಗಿ ನಮಗೆಲ್ಲ ಚೆನ್ನೈನೇ ಅಡುಗೆ ಬಿಟ್ಟರೆ ಬೇರೆ ಆಯ್ಕೆ ಇಲ್ಲ ಹಾಸ್ಯವಾಗಿ ಹೇಳಿದ್ದರು. ಇವರಪ್ಪ ಕೂಡ ಹೀಗೆ, ಮಗಳು ಅಡುಗೆ ಮನೆಗೆ ಹೋದರೆ ಎಲ್ಲಿ ಹಬೆಗೆ ಬರುತ್ತಾಳೋ ಎಂದು ಕಳಿಸ್ತಾನೇ ಇರಲಿಲ್ಲ. ಅದಕ್ಕೆ ತಕ್ಕನಾದ ಗಂಡ ಸಿಕ್ಕಿದ್ದಾನೆ ಎಂದವರ ಮುಖದಲ್ಲಿ ತೃಪ್ತಿ ಮೂಡಿತು. ಇಂದ್ರಾಣಿ ಅವರು ಬಂದ ಕರೆ ಸ್ವೀಕರಿಸಿ ಮಾತನಾಡಿ, ರಾತ್ರಿ ಅಡುಗೆ ಮಾಡುವುದು ಬೇಡವಂತೆ. ಚೆನ್ನೈಯ ಸರೋಜಮ್ಮನ ಕೈಯಲ್ಲಿ ಪಾವನಿ ಊಟ ಕೊಟ್ಟು ಕಳಿಸ್ತಾಳೆ, ಮಿಕ್ಕಿರುವುದನ್ನೆಲ್ಲ ಬಿಸಿ ಮಾಡಿ ಎತ್ತಿಟ್ಟಿದ್ದಾಳಂತೆ ಎಂದಿದ್ದರು. ಗೌತಮ್ ಸಮಯ ನೋಡಿಕೊಂಡಿದ್ದ. ಎಲ್ಲ ಒಂದು ಹಂತಕ್ಕೆ ಬರಲು 9ರ ಸಮಯ ದಾಟಿತ್ತು. ಇನ್ನು ತಡವಾಗಿ ಹೋದರೆ ಮನೆಯಲ್ಲಿರುವ ಆ ವ್ಯಕ್ತಿ ಅದಕ್ಕೊಂದು ಕತೆ ಕಟ್ಟಿ ದಿನ ಹೀಗೆ ತಡವಾಗಿ ಬರ್ತಾನೆ, ನನ್ನ ಮಗಳನ್ನು ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲ ಎಂದು ಪಟ್ಟು ಹಿಡಿದರೆ ಕಷ್ಟ ಹೇಳಿಕೊಂಡವನು ಅಲ್ಲಿದ್ದ ಇಂಜಿನಿಯರ್ಗಳಿಗೆ ತಿಳಿಸಿ ಅಲ್ಲಿಂದ ಹೊರಟಿದ್ದ. ಕಾರಿನ ಸದ್ದಾಗುತ್ತಲೇ ಎಲ್ಲರೊಂದಿಗೆ ಮಾತನಾಡುತ್ತಾ ಕುಳಿತಿದ್ದ ಚಂದನ ಅವರು ಬಂದರೂ ಅನಿಸ್ತದೆ ಹೇಳಿ ನಡೆದಿದ್ದಳು. ಬಾಗಿಲು ತೆರೆದ ಮಡದಿಯ ನೋಡಿದ. ಇನ್ನೂ ಸೀರೆ ಬದಲಾಯಿಸದೇ ಇದ್ದದ್ದು ಗಮನಕ್ಕೆ ಬಂದಿತ್ತು. ತನಗಾಗಿ ಎನ್ನುವ ಅನಿಸಿಕೆ, ನನಗೆ ಅವಳು ಸೀರೆಯಲ್ಲಿರುವುದು ಹೆಚ್ಚು ಇಷ್ಟ ಎನ್ನುವುದು ಅವಳಿಗೆ ಅರ್ಥವಾಗಿದೆ. ಹಾಗಾಗಿ ಕಷ್ಟವಾದರೂ ಇದ್ದಾಳೆ ಎಂದುಕೊಂಡವನು ಹೊಳಬರುತ್ತಲೇ ತನ್ನ ಕಡೆ ನೋಡಿದವರಿಗೆ, ಸ್ವಲ್ಪ ತಡವಾಯಿತು, ಎಲ್ಲರದು ಊಟ ಆಯ್ತಾ ಕೇಳಿದ್ದ. ಕೃಷ್ಣಪ್ರಸಾದ್ ಅವರಿಗೆ ಅಳಿಯನ ಮುಖದ ಗಂಭೀರತೆ ತುಸು ಹೆಚ್ಚಾಯಿತೇನೋ ಎನಿಸಿತು. ಮರುಕ್ಷಣವೇ ನಿಹಾರ್ ಅವರ ಮನೆಯವರ ಕುತಂತ್ರ ನೆನಪಾದಾಗ, ಎಂಥ ಹುಡುಗನನ್ನು ಆಯ್ಕೆ ಮಾಡಿ ಬಿಟ್ಟಿದ್ದೆ. ನಗು ಮುಖದ ಹಿಂದೆ ಇದ್ದದು ಕುತಂತ್ರ. ಚಂದನನ ಇಲ್ಲಿ ನೋಡಿ ಅವಳು ಗೌತಮ್ನನ್ನು ಇಷ್ಟಪಡುತ್ತಿದ್ದಾಳೆ, ಇಬ್ಬರು ಮದುವೆಯಾಗಲು ಒಪ್ಪಿಕೊಂಡಿದ್ದಾರೆ ಎಂದು ತಿಳಿದು ಕೂಡ ಎಷ್ಟು ಚೆನ್ನಾಗಿ ಬಲೆ ಹೆಣೆದು ನನ್ನಿಂದಲೇ ಮದುವೆಗೆ ಒಪ್ಪಿಗೆ ತೆಗೆದುಕೊಂಡು ಮುಂದೆ ನಿಲ್ಲುವಂತೆ ಮಾಡಿಬಿಟ್ಟ. ಯೋಚಿಸುತ್ತಿದ್ದವರು ಇಂದ್ರಾಣಿ ಅವರ ಧ್ವನಿಗೆ ಎಚ್ಚೆತ್ತಿದ್ದರು. ಬೇಗ ಬಾ, ನಿನಗಾಗಿ ಕಾಯ್ತಿದ್ದೆವು ಎಂದಿದ್ದರು. ಬರ್ತೀನಿ, ಸಮಯಕ್ಕೆ ಸರಿಯಾಗಿ ಊಟ ಮಾಡಿ ಬಿಡಬೇಕಾಗಿತ್ತು ಹೇಳಿ ರೂಮಿನ ಕಡೆ ನಡೆದಿದ್ದ. ಚಂದನ ಹನಿ ಮಾಡಲು ಡೈನಿಂಗ್ ಟೇಬಲ್ ಕಡೆ ನಡೆದಿದ್ದಳು. ಮಾವ ಅಳಿಯ ಎದುರು ಬದುರಾಗಿ ಊಟಕ್ಕೆ ಕುಳಿತಿದ್ದರು. ಯಾರು ಯಾವ ವಿಷಯವನ್ನು ತೆಗೆಯಲಿಲ್ಲ. ಮಾತುಗಳು ಎಲ್ಲಿಂದ ಎಲ್ಲಿಗೋ ಹೋದರೆ ಕಷ್ಟ ಎಂದುಕೊಂಡು ಮೌನದಲ್ಲಿಯೇ ಊಟ ಮುಗಿಸಿದರು. ಚೆನ್ನಯ್ಯ, ಇನ್ನೊಂದಿಷ್ಟು ಊಟ ಉಳಿದಿತ್ತು, ವಾಚ್ಮ್ಯಾನ್ಗೆ ಫೋನ್ ಮಾಡಿದ್ದೆ, ಅವರ ಮನೆಯವರು ಬಂದು ಎಲ್ಲ ತೆಗೆದುಕೊಂಡು ಹೋದರು. ಮನೆಯೆಲ್ಲ ಕ್ಲೀನ್ ಆಗಿದೆ, ನಾಳೆ ಹಳೆ ಮನೆಯಿಂದ ಎಲ್ಲ ಸಾಮಾನು ತಂದು ಜೋಡಿಸಿಕೊಂಡರೆ ಆಯಿತು ಎಂದಾಗ ಸರೋಜಮ್ಮನವರು, ನಾಳೆ ನಾನು ಇಲ್ಲಿ ನೋಡಿಕೊಳ್ತೇನೆ, ನೀನು ಬೆಳಿಗ್ಗೆಯೇ ಹೋಗು, ರಮೇಶಣ್ಣನಿಗೆ ಸಹಾಯವಾಗುತ್ತದೆ ಎಂದಿದ್ದರು. ಈ ಕುಟುಂಬದಲ್ಲಿ ತಾವು ಕೂಡ ಇದ್ದೇವೆ ಎನ್ನುವಂತೆ ಒಂದಾಗಿದ್ದರು. ಮನೆಯವರು ಕೂಡ ಅವರನ್ನು ಹಾಗೆ ನಡೆಸಿಕೊಳ್ಳುತ್ತಿದ್ದರು. ಹಾಲ್ನಲ್ಲಿ ಮೌನವಾಗಿ ಕುಳಿತ ಮಾವ ಹಳೆಯನನ್ನು ನೋಡಿ, ಇಂದ್ರಾಣಿ ಅವರು, ಗೌತಮ್ ಬೆಳಿಗ್ಗೆ ಬೇಗನೆ ಎದ್ದಿದ್ಯಾ, ಹೋಗಿ ಮಲಗು, ನಿಮಗೂ ಪ್ರಯಾಣದ ಆಯಾಸ ಆಗಿರುತ್ತೆ, ನೀವು ಹೋಗಿ ಮಲಗಿ
ಎಂದು ಬೀಗರಿಗೆ ಹೇಳಿ ಎದ್ದು ನಿಂತರು. ಚಂದನ ನೀರಿನ ಬಾಟಲ್ ಹಿಡಿದು ಬಂದವಳು ನಿಮ್ಮ ರೂಮಿನಲ್ಲಿ ಇಟ್ಟುಕೊಂಡು ಬಿಡಿ ಎನ್ನುತ್ತಾ ತಾಯಿಗೆ ಕೈಗೆ ನೀಡಿದಳು. ಹಣ್ಣಿನ ಹೋಳುಗಳು ಇದ್ದ ಪ್ಲೇಟ್ ಹಿಡಿದು ಬಂದ ಚಂದನ ನೀವಲ್ಲೇ ತೆಗೆದುಕೊಳ್ಳಲೇ ಇಲ್ಲ ಹೇಳಿ ಮುಂದೆ ಇಟ್ಟಿದ್ದಳು. ಸುಮ್ಮನೆ ಕೋಪ ಸಾಧಿಸ್ತಿದ್ದೀನಿ ಹೇಳಿಕೊಂಡವನು ಕೈ ಹಿಡಿದು ಕರೆದು ಬಳಿಯಲ್ಲೇ ಕೂರಿಸಿಕೊಂಡವನು. ಖುಷಿಯಾಗಿದ್ಯಾ ತಾನೆ ಕೇಳಿದ. ಥ್ಯಾಂಕ್ ಯು, ತುಂಬ ಹೆದರಿದ್ದೆ. ನಿಮ್ಮಿಬ್ಬರ ನಡುವೆ ಯಾವ ಮನಸ್ತಾಪ ಬರಲಿಲ್ವಲ್ಲ, ಈಗ ಸಮಾಧಾನವಾಯಿತು ಎಂದಿದ್ದಳು. ಬ್ಯಾಲೆನ್ಸ್ ಥ್ಯಾಂಕ್ ಯು, ಈಗ ಕೊಟ್ಟರೆ ಉಪಕಾರವಾಗುತ್ತದೆ ಹೇಳುತ್ತಲೇ ಅವಳ ಮುಖ ಪೂರ ಕೆಂದಾವರೆಯ ಬಣ್ಣಕ್ಕೆ ತಿರುಗಿತು. ಹಾಗೆ ನೋಡುತ್ತಾ ಕುಳಿತ. ಅವನು ನೋಡುತ್ತಿದ್ದ ರೀತಿಗೆ ಮತ್ತಷ್ಟು ನಾಚಿದ್ದಾಳೆ ಹೊರತು ಮುಂದುವರಿಯಲಿಲ್ಲ. ನೀನು ಅರ್ಧಂಬರ್ಧ ಥ್ಯಾಂಕ್ ಯು ಹೇಳುವ ರೀತಿ ನೆನೆಸಿಕೊಂಡ್ರೆ ತೆಗೆದು ಬಾರಿಸಬೇಕು ಅನಿಸುತ್ತೆ. ಹಾಗದವರ ಮಗುವಿಗೆ 2 ಹೆಜ್ಜೆ ದೂರ ನಿಂತು ಮುತ್ತು ಕೊಡುವಂತೆ ಕೊಡ್ತೀಯ. ನಿನ್ನ ಥ್ಯಾಂಕ್ಸ್ ನೀನು ಇಟ್ಕೋ, ಇಷ್ಟೊಂದು ನಾಚಿಕೊಳ್ಬೇಡ ಎಂದಿದ್ದ. ಇಲ್ಲ, ನಮ್ಮನೆ ಮಗುವಿಗೆ ಇಷ್ಟಪಟ್ಟು ಕೊಟ್ಟಂತೆ ಕೊಡ್ತೀನಿ ಎಂದಿದ್ದಳು. ಅವನು ಹೇಳಿದ ಮಾತು ಅರ್ಥವಾದಾಗ ಕಟ್ಟಿಕೊಂಡ್ಮೇಲೆ ಕರ್ಮ ಅನುಭವಿಸ್ಬೇಕಲ್ವಾ ತಾನೇ ಹೇಳಿ ಮತ್ತಷ್ಟು ಬಳಿಗೆ ಸರಿದಿದ್ದ. ಅಷ್ಟು ಸನಿಹಕ್ಕೆ ಆಗಲೇ ಮನ ಮೃದುವಾಗಿ ಕಂಪಿಸುತ್ತಿತ್ತು. ನೋಟ ಬೇರೆತ್ತ ಸೆಳೆದಿತ್ತು. ಕಂಪಿಸ್ತಿದ್ದ ಕೈ ಹಿಡಿದವನು ನಿಂಗೆ ಸಂಕೋಚ ಕಾಡಿದರೆ ನಾನೇ ಪಡೆದುಕೊಳ್ಳುತ್ತೇನೆ ಬಿಡು ಕೆಂಪನೆಯ ಕೆನ್ನೆಗೆ ಚುಂಬಿಸಿದ. ಪೂರ್ಣವಾಗಿ ಆವರಿಸಿಕೊಳ್ಳುತ್ತಾ ಕೊರಳ ಹೊನಪಿಗೆ ಸರಿದವನನ್ನು ಬಳಸುತ್ತಾ ನಾನು ಅಪ್ಪಾಜಿ ಜೊತೆ ನಿಮಗೆ ತಿಳಿಸದೆ ಹೋಗಬಾರ್ದಾಗಿತ್ತು. ಈ ವಿಷಯವಾಗಿ ಕ್ಷಮಿಸ್ತೀರಾ? ನೀವು ಹೀಗೆ ದಿನ ಕೋಪ ಮಾಡಿಕೊಂಡಿದ್ರೆ ಹೇಗೆ? ತಲೆ ಎತ್ತಿದವನು ನಿಮಗೆ ಬುದ್ಧಿ ಇಲ್ಲ ಅನ್ನೋರು ದಡ್ಡರು. ಯಾವ ಸಮಯದಲ್ಲಿ ಯಾವ ವಿಷಯ ತೆಗೆಯುತ್ತಿದ್ಯಾ? ಈಗ ಈ ಪ್ರಶ್ನೆ ಬೇಕಾಗಿತ್ತ? ಅದು ಸರೋಜಮ್ಮ ಆಂಟಿ ಗಂಡ ತುಂಬ ಹತ್ತಿರ ಬಂದಾಗ ಈ ವಿಷಯ ಮಾತಾಡಿ ಸರಿ ಮಾಡಿಕೊಂಡು ಬಿಡು ಎಂದು, ಆ ಸಮಯದಲ್ಲಿ ಹೋಗಲಿ ಬಿಡು ಎಂದು ಕ್ಷಮಿಸಿಬಿಡ್ತಾರೆ ಅಂತ ಹೇಳಿಕೊಟ್ಟರು. ತುಂಬ ಹತ್ತಿರ ಬಂದಿದ್ರಲ್ಲ ಅದಕ್ಕೆ ಹೇಳಿದೆ. ಅಂದರೆ ನನ್ನ ಸಂಸಾರದ ವಿಷಯ, ರೂಮಿನ ಒಳಗೆ ಇರಬೇಕಾದ ವಿಷಯ ಎಲ್ಲ ಹೀಗೆ ಹೊರಗೆ ಚರ್ಚೆ ಆಗ್ತಿದೆಯಾ ಎಂದಿದ್ದ. ರೂಮಿನಲ್ಲಿ ಮಾತ್ರ ಎಲ್ಲಿರುತ್ತೆ? ಅಡುಗೆ ಮನೆ, ಹಾಲ್, ವರಂಡ ಎಲ್ಲೆಂದರಲ್ಲಿ ಮುತ್ತು ಕೊಡ್ತೀರಾ? ಅವರ ಹಾಗೆ ಹೇಳುವಾಗ ನಮ್ಮಿಬ್ಬರ ನಡುವೆ ಎಲ್ಲ ಸರಿಯಾಗಿದೆ, ನೀವೆಂದುಕೊಂಡಂತೆ ಏನೂ ಇಲ್ಲ ಎಂದು ಹೇಳಬೇಕು ತಾನೆ. ಚಂದನ ನಾನು ಹಾಗೆ ಹೇಳಿದೆ. ಅದಕ್ಕೆ ಅವರು ನಾನು ಹಾಲು ಕುಡಿದಿರುವಷ್ಟು ನೀನು ನೀರು ಕುಡಿದಿಲ್ಲ ಎಂದರು. ಅದು ನೀನು ಹೊರಗಡೆ ಕೂಡ ಕೋಪದಿಂದ ಯಾವಾಗಲೂ ರೇಗಾಡುತ್ತಿದ್ದರೆ ಅವರಿಗೆ ಅರ್ಥ ಆಗೋಲ್ವಾ? ನಾನು ಯಾವಾಗ ನಿನ್ನ ಮೇಲೆ ಕೋಪ ಮಾಡಿಕೊಂಡಿದ್ದೆ, ಕೂಗಾಡಿದ್ದೆ? ತುಸು ಜೋರಾಗಿಯೇ ಕೇಳಿದ್ದ. ಇವರು ಶಾಂತವಾಗಿ ಇರುವುದೇ ಅಪರೂಪ ಎಂದುಕೊಂಡವಳು ಈಗ ಹೀಗೆ ಹೇಳುತ್ತಿರುವುದನ್ನು ಏನಂತಾರೆ ಕೇಳಿದ್ದಳು. ಗಂಡ ಹೆಂಡತಿಯ ಜೊತೆ ಮಾತನಾಡುತ್ತಿದ್ದೇನೆ ಎನ್ನುತ್ತಾರೆ. ಹೌದಾ? ಹೌದು, ನಿನ್ನ ಪ್ರಕಾರ ಏನಂತಾರೆ? ಅದು ಕೋಪದಿಂದ ಕೂಗಾಡುತ್ತಿರುವಂತೆ ಕಂಡುಬಿಡುತ್ತದೆ. ಒಮ್ಮೊಮ್ಮೆ ನೀವು ಕಣ್ಣು ಇಷ್ಟು ದೊಡ್ಡದಾಗಿ ಬಿಟ್ಟು ನೋಡುತ್ತಾ ಹೀಗೆ ಮಾತನಾಡಿದರೆ ನನಗೆ ತಿರುಗಿ ಏನು ಹೇಳಬೇಕು ಎನ್ನುವುದೇ ತೋಚುವುದಿಲ್ಲ. ಅದಕ್ಕೆ ಬೇರೆಯವರು ಕೊಡೋ ಉಚಿತ ಸಲಹೆಗಳನ್ನು ಚೆನ್ನಾಗಿ ತೆಗೆದುಕೊಳ್ತೀಯ ಅಲ್ವಾ ರೇಗಿದ್ದ. ಚಂದನ ಇದ್ದಕ್ಕಿದ್ದಾಗೆ ನಕ್ಕಿದ್ದಳು. ಮತ್ತಷ್ಟು ಕೋಪಗೊಂಡವನು ಹುಚ್ಚಿ ಹಿಡಿದಿದೆಯಾ ಕೇಳಿದ್ದ. ಹಾಗಲ್ಲ, ಅದು ನೀವು ಹೀಗೆ ಕೋಪ ಮಾಡಿಕೊಂಡಾಗಲೆಲ್ಲ ಹೆಚ್ಚು ಇಷ್ಟವಾಗ್ತೀರಾ. ಭಯವಾಗುತ್ತಿದ್ದರೂ ನೋಡ್ತಾ ಇರಬೇಕು ಅನಿಸುತ್ತೆ ಹೇಳುತ್ತಲೇ ಅವನ ಬಳಸಿ ಕೊರಳಲ್ಲಿ ಮುಖ ಹುದುಗಿಸಿದಳು. ತನ್ನ ಆಸರೆಗೆ ಬಂದವಳಿಗೆ ಏನು ಹೇಳದಾಗಿತ್ತ. ಕೆಲ ಸಮಯ ಬಳಸಿ ಹಾಗೇ ಉಳಿದನು ಚಂದನ. ಇಲ್ಲಿಗೆ ಎಷ್ಟು ದಿನದ ಬೇಸರ ವಿಷಯವನ್ನು ಬಿಟ್ಟು ಬಿಡೋಣ ಪ್ಲೀಸ್ ಎಂದಾಗ ಅವಳ ಮುಂಗುರುಳು ಸರಿಪಡಿಸ್ತಿದ್ದವನು ಹಿಂಗೆ 1-2 ವಿಷಯ ಸ್ಪಷ್ಟಪಡಿಸಬೇಕಾಗಿತ್ತು ಎಂದಿದ್ದ. ಅವನಿಂದ ಸರಿದು ಮುಖ ನೋಡಿದವಳು ಮತ್ತೆ ಇಂದು ನನ್ನಿಂದ ಏನಾದರೂ ತಪ್ಪಾಯ್ತಾ? ಒಂದು ವೇಳೆ ಹಾಗಾಗಿದ್ದರೆ ಗೊತ್ತಾಗದೆ ಮಾಡಿರ್ತೇನೆ ಎಂದಿದ್ದಳು. ಹಾಗೇನೂ ಇಲ್ಲ. ಮೊದಲಿಗೆ ನಿನ್ನ ತಂದೆಯ ಜೊತೆ ನೀನು ಹಾಗೆ ಹೋಗಿ ಒಬ್ಬಳೆ ನಿಂತು ಮಾತನಾಡಿತು ನನಗಿಷ್ಟವಾಗಲಿಲ್ಲ. ಅಂಥ ಸನ್ನಿವೇಶ ನೆನಪಿಸಿಕೊಂಡ್ರೆ ನನಗೆ ನಾನು ನಿನ್ನನ್ನು ಬಂಧನದಲ್ಲಿ ಇಟ್ಟಿದ್ದೇನೆ ಎನ್ನುವ ಭಾವನೆ ಮೂಡುತ್ತದೆ. ನೀನು ನಿನ್ನ ತಂದೆಯ ಜೊತೆ ಅಥವಾ ಬೇರೆ ನಿನ್ನ ಸ್ನೇಹಿತರು, ಮನೆಯವರ ಜೊತೆ ಯಾರ ಜೊತೆ ಮಾತನಾಡಿದರೂ ನನಗೇನು ಸಮಸ್ಯೆ ಇಲ್ಲ. ನಿನ್ನ ಸ್ವಾತಂತ್ರ್ಯಕ್ಕೆ ನಾನು ಯಾವತ್ತೂ ಅಡ್ಡಿಪಡಿಸುವುದಿಲ್ಲ. ನಿನ್ನ ಮನಸ್ಸಿಗೆ ಬಂದ ಹಾಗೆ ನಡೆದುಕೊಳ್ಬೋದು, ಆದರೆ ಯೋಚಿಸಿ ನಡೆದುಕೋ ಎಂದು ಮಾತ್ರ ಹೇಳಬಲ್ಲೆ. ಆ ದಿನ ಸ್ವಲ್ಪ ಮನಸ್ಸಿಗೆ ನೋವಾಯಿತು, ಹಾಗಾಗಿ ಹಾಗೆ ನಡೆದುಕೊಂಡೆ. ಇನ್ನು ನೀನು ಹೀರಾ ಕೈಯಲ್ಲಿ ನೀರು ಕೊಟ್ಟು ಕಳಿಸಿದ್ದನ್ನು ಏನೆಂದು ಹೇಳಬೇಕು ಎಂದು ತಿಳಿಯುತ್ತಿಲ್ಲ.
ನನಗೆ ನಿನ್ನಲ್ಲಿ ಮುಗ್ಧತೆ ಇಷ್ಟ ನಿಜ. ಆದರೆ ನಮ್ಮಿಬ್ಬರ ಸಂಬಂಧದ ವಿಷಯ ಬಂದಾಗ ನೀನು ಎಲ್ಲ ರೀತಿಯಲ್ಲೂ ಯೋಚಿಸಬೇಕು. ಹಾಗೆ ಒಂದು ಹುಡುಗಿಯನ್ನು ನಮ್ಮ ರೂಮಿಗೆ ಕಳಿಸಿದ್ದು ಎಷ್ಟು ಸರಿ ಕೇಳಿದ. ಅದು ನೀವು ಜೋರಾಗಿ ರೇಗಾಡಿದರೆ ಹೊರಗಿನವರಿಗೆ ಕೇಳ್ಬೋದು. ನಿಮ್ಮ ಬಗ್ಗೆ ತಪ್ಪಾಗಿ ತಿಳಿದುಕೊಂಡ್ರೆ ಅವರು ಎನಿಸಿ ಆ ಕ್ಷಣ ಹೆದರಿದ್ದ ಕಾರಣ ಈರಾ ಅವರ ಕೈಯಲ್ಲಿ ನೀರು ಕಳಿಸಿದ್ದು. ಅದೆಲ್ಲ ಯಾಕೆ? ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ನಮ್ಮಿಬ್ಬರ ಪರಿಚಯದ ನಂತರ ಒಬ್ಬರ ಜೀವನಕ್ಕೆ ಒಬ್ಬರು ಎಷ್ಟು ಮುಖ್ಯ ಎನ್ನುವುದು ನಿರ್ಧಾರವಾಗಿತ್ತು. ಈ ನಂಬಿಕೆಯ ಮೇಲೆ ನಂಬಿಕೆ ಇದೆ ಅಂದ ಮಾತ್ರಕ್ಕೆ ಅದರ ಬಗ್ಗೆ ಪ್ರಶ್ನೆ ಮೂಡುವಂಥ ಸಂದರ್ಭಗಳನ್ನು ಸೃಷ್ಟಿಸಲು ಹೋಗಬಾರ್ದು. ಅದನ್ನು ಜಾಗೃತಿಯಾಗಿ ಕಾಪಾಡಿಕೊಳ್ಬೇಕು. ನಮ್ಮಿಬ್ಬರ ನಡುವೆ ಯಾವುದೇ ಕಾರಣಕ್ಕೂ ಮೂರನೆಯವರು ಬರಬಾರ್ದು. ಎಲ್ಲ ಸಂಬಂಧಗಳಿಗೂ ಒಂದೊಂದು ಪರಿಧಿ ಎಂದು ಇರುತ್ತದೆ. ಅದೆಲ್ಲ ಅಲ್ಲೇ ಇದ್ದರೆ ಸರಿ. ಪರಿಚಯ, ಸ್ನೇಹ, ವಿಶ್ವಾಸ ಎಷ್ಟು ಬೇಕೋ ಅಷ್ಟೇ ಇರಲಿ ಸಾಕು ಎಂದಿದ್ದ. ಯೋಚಿಸುವಂತೆ ಮುಖ ಮಾಡಿ ಉಳಿದಿದ್ದ ಚಂದನ ಅರ್ಥವಾಯಿತು. ಇನ್ನೊಮ್ಮೆ ಹೀಗೆಲ್ಲ ಮಾಡೋಲ್ಲ ಎಂದಿದ್ದಳು. ಬೆಳಿಗ್ಗೆ ಬೇಗ ಎದ್ದಿದ್ದ ಕಾರಣ ಅವಳ ಕಣ್ಣುಗಳಲ್ಲಿ ಮಂಪರು ಸ್ಪಷ್ಟವಾಗಿತ್ತು. ಗಮನಿಸಿ, ಸರಿ ಮಲಗು, ನಾಳೆ ತುಂಬ ಕೆಲಸ ಇದೆ, ಹೇಳುವುದಿದೆ, ಮರೆತಿದ್ದೆ. ಮ್ಯಾನೇಜರ್ ಫೋನ್ ಮಾಡಿದರು. ಆಫೀಸ್ಗೆ ಇನ್ವಿಟೇಷನ್ ಕಾರ್ಡ್ಗಳು ಬಂದಿದೆಯಂತೆ. ನಾಳೆ ಶಾಪಿಂಗ್ ಮುಗಿಸಿ ನಾಳೆದ್ದು ಮುಖ್ಯವಾದವರಿಗೆಲ್ಲ ಕಾರ್ಡ್ ಕೊಡಬೇಕು. ಮೊದಲು ಶಾಪಿಂಗ್ ಮುಗಿಸಿ ಬಿಡೋಣ ಎಂದಿದ್ದ. ಚಂದನ, ನನ್ನ ಮದುವೆ ಶಾಪಿಂಗ್ ಎಂದು ನಾನು ಓಡಾಡಲೇ ಇಲ್ಲ. ಆ ಸಮಯದಲ್ಲಿ ಎಲ್ಲ ಮಮ್ಮಿನೇ ಆಯ್ಕೆ ಮಾಡಿದ್ದು. ನಾಳೆ ನಾವಿಬ್ಬರು ಸೇರಿ ಆಯ್ಕೆ ಮಾಡ್ತೇವೆ ಅಲ್ವಾ? ಕೈ ಹಿಡಿದು ಕೇಳಿದಳು. ಹೌದು, ಮದುವೆಯಾದ ರೀತಿ ಸಂದರ್ಭ ಬೇರೆಯಾಗಿದ್ದ ಕಾರಣ ನಮ್ಮ ಮದುವೆಗೆಂದು ನಾವು ಶಾಪಿಂಗ್ ಮಾಡಲು ಆಗಲಿಲ್ಲ. ನಾಳೆ ನಿಂಗೇನು ಬೇಕೋ ಅದನ್ನೆಲ್ಲ ಕೊಡಿಸ್ತೀನಿ ಹೇಳಿ ಹಣೆಗೆ ಮುತ್ತಿಟ್ಟಿದ್ದ. ಬೆಳಿಗ್ಗೆ ಎಚ್ಚರಗೊಂಡ ಕೃಷ್ಣ ಪ್ರಸಾದ್ ನಿನ್ನೆಯ ಪ್ರಯಾಣದ ಆಯಾಸಕ್ಕೆ ಒಳ್ಳೆ ನಿದ್ದೆ ಬಂದು ಬಿಟ್ಟಿದೆ. ಬೇಗ ಎಚ್ಚರವೇ ಆಗಲಿಲ್ಲ. ಹೇಳಿಕೊಂಡು ಹೊರಗೆ ಬಂದವರು ಯಾರು ಕಾಣುತ್ತಿಲ್ಲ ಎಂದುಕೊಂಡು ಹೊರಬಾಗಿಲ ಕಡೆಗೆ ನಡೆದವರು ಹಾಗೆ ನಿಂತು ಬಿಟ್ಟರು. ಚಂದನ ತುಳಸಿ ಪೂಜೆ ಮಾಡುತ್ತಿದ್ದರೆ ಗೌತಮ್ ಕಂಬಕ್ಕೆ ಹೊರಗೆ ಕೈಕಟ್ಟಿ ನಿಂತು ಅವಳನ್ನೇ ನೋಡುತ್ತಿದ್ದ. ತಮ್ಮ ತಪ್ಪು, ಈ ಮೊದಲಿದ್ದ ತಪ್ಪು ಕಲ್ಪನೆಯ ಬಗ್ಗೆ ನೆನೆದು ಒಳಗೆ ಬಂದವರಿಗೆ ಮಹೇಂದ್ರ ಅವರು ಎದುರಾಗಿದ್ದರು. ಬೇಗ ಎದ್ದಿದ್ದೀರಾ? ರಾತ್ರಿ ಚೆನ್ನಾಗಿ ನಿದ್ದೆ ಬಂತಾ? ನಮ್ಮ ಚಿನ್ನಯ್ಯ ಒಳ್ಳೆ ಕಾಫಿ ಮಾಡ್ತಾನೆ, ಕುಡಿದು ವಾಕ್ ಹೋಗೋಣ ಬನ್ನಿ. ನಮ್ಮ ಏರಿಯಾದ ಸುತ್ತಮುತ್ತಲಿನ ಸಣ್ಣ ಪರಿಚಯ ಆಗುತ್ತೆ ಎಂದಿದ್ದರು. ಕೃಷ್ಣ ಪ್ರಸಾದ್ ಇನ್ನೊಮ್ಮೆ ಬರ್ತೇನೆ, ಊರಿಗೆ ಹೊರಡಬೇಕಲ್ವಾ ಎಂದಿದ್ದರು. ಅದೇ ಸಮಯಕ್ಕೆ ಮಗಳು ಅಳಿಯ ಒಳಗೆ ಬಂದರೆ ಇಂದ್ರಾಣಿ ಹಾಗೂ ವಿಮಲಾ ಅವರು ಕೂಡ ಅಲ್ಲಿಗೆ ಬಂದಿದ್ದರು. ಇಂದ್ರಾಣಿ ಅವರು, ಮಗಳ ಮನೆಗೆ ಬಂದಿದ್ದೀರಾ? ಒಂದೆರಡು ದಿನ ಇದ್ದು ಹೋಗ್ಬೋದು. ಇಲ್ಲ, ಭಾನುವಾರ ಹೇಗೋ ರಿಸೆಪ್ಷನ್ ಇಟ್ಟುಕೊಂಡಿದ್ದೇವೆ, ಮುಗಿಸ್ಕೊಂಡೇ ಹೋಗಿ. ಹಾಗೆ ನಿಮ್ಮ ಕಡೆಯವರನ್ನು ಇಲ್ಲಿಂದಲೇ ಫೋನ್ ಮಾಡಿ ಕರೆಯಬಹುದು. ಸುಮ್ಮನೆ ಅಲ್ಲಿಗೂ ಇಲ್ಲಿಗೂ ಯಾಕೆ ಓಡಾಡ್ತೀರಾ? ತುಂಬ ದೂರದ ಪ್ರಯಾಣ ಎಂದಿದ್ದರು. ಚಂದನ, ಹೌದು ಅಪ್ಪಾಜಿ, ಇಲ್ಲೇ ಇರಿ, ಇಂದು ಶಾಪಿಂಗ್ ಹೋಗ್ತಾ ಇದ್ದೀವಿ. ಇವರು ಮದುವೆಗೆ ಯಾರಿಗೂ ಬಟ್ಟೆ ಕೊಡಿಸಲು ಆಗಲಿಲ್ಲ, ಈಗ ಎಲ್ಲರಿಗೂ ಬಟ್ಟೆ ತೆಗೆಯೋಣ ಎನ್ನುತ್ತಿದ್ದರು ಎಂದಿದ್ದಳು. ವಿಮಲಾ ಅವರು ತಮ್ಮ ಪಕ್ಕದ ನಿಂತಿದ್ದ ಗಂಡನಿಗೆ, ಹುಡುಗನಿಗೆ ನಾವು ಒಂದು ಜೊತೆ ಬಟ್ಟೆಯನ್ನು ಕೊಡಿಸಲಿಲ್ಲ, ಹೇಗೋ ರಿಸೆಪ್ಷನ್ ಇಟ್ಟುಕೊಂಡಿದ್ದಾರೆ, ರಿಸೆಪ್ಷನ್ ಸೂಟ್ ನಾವೇ ಕೊಡಿಸೋಣ, ಹಾಗೆ ಬೀಗರಿಗೂ ಬಟ್ಟೆ ತೆಗೆಯಬೇಕು ಎಂದಿದ್ದರು ಮೆಲ್ಲಗೆ. ಕೃಷ್ಣ ಪ್ರಸಾದ್ ಅವರಿಗೆ ಅದು ಸರಿ ಎನಿಸಿದ ಕಾರಣ ಅದು ಒಂದು ವಿಷಯ ಹೇಳಬೇಕಾಗಿತ್ತು. ಮದುವೆ ಸಮಯದಲ್ಲಿ ಏನೇನೋ ನಡೆದು ಹೋಯಿತು, ಬಟ್ಟೆ ತೆಗೆಯಲು ಆಗಲಿಲ್ಲ. ಈಗ ನಮ್ಮ ಕಡೆಯಿಂದ ಹುಡುಗನಿಗೆ ಸೂಟು ಹಾಗೂ ಬೀಗರ ಬಟ್ಟೆ ಕೊಡಿಸ್ಬೇಕಲ್ವಾ, ಅದನ್ನು ಕೊಡಿಸ್ತೇವೆ ಎಂದಿದ್ದರು. ಗೌತಮ್, ಅದೆಲ್ಲ ಏನು ಬೇಡ, ಎಲ್ಲರಿಗೂ ಬಟ್ಟೆ ನಾನೇ ಕೊಡಿಸ್ತೇನೆ ಎಂದಿದ್ದ ತನ್ನ ತಾಯಿಯ ಕಡೆಗೆ ನೋಡುತ್ತಾ. ಕೃಷ್ಣ ಪ್ರಸಾದ್, ಹಾಗಂದರೆ ಹೇಗೆ? ನಾವು ನಿಮ್ಮಷ್ಟು ಶ್ರೀಮಂತರು ಅಲ್ಲದೇ ಇರ್ಬೋದು. ಹಳಿಯನಿಗೆ ಒಂದು ಜೊತೆ ಬಟ್ಟೆ ಕೊಡಿಸಲಾಗದಷ್ಟು ನಿರ್ಗತಿಕರಲ್ಲ. ಧ್ವನಿಗೆ ಚೂರು ಕೋಪ ಬೆರೆಸಿ ಹೇಳಿದ್ದರು. ಗೌತಮ್ ಮಾತನಾಡುವ ಮುನ್ನವೇ ಚಂದನ ಅವನ ಕೈ ಹಿಡಿದವಳು. ಅದನ್ನೆಲ್ಲ ನಿಧಾನಕ್ಕೆ ಮಾತನಾಡೋಣ. ಕಾಫಿ ತಿಂಡಿ ಮುಗಿಸಿ ಎಲ್ಲರೂ ಬೇಗ ಬೇಗ ರೆಡಿ ಆದರೆ ಬೇಗ ಹೊರಡಬಹುದು. ಆಯ್ಕೆಗೆ ತುಂಬ ಸಮಯ ಸಿಗುತ್ತದೆ ಹೇಳಿದವಳು ಗೌತಮ್ ಕೈ ಹಿಡಿದೇ ರೂಮಿನ ಕಡೆಗೆ ನಡೆದಿದ್ದಳು. ರೂಮಿನ ಒಳಗೆ ಬರುತ್ತಲೇ ಕೈ ಬಿಡಿಸಿಕೊಂಡವನು, ನಿನ್ನ ತಂದೆ ತಮ್ಮ ದರ್ಪದ ಬುದ್ಧಿ ಬಿಡೋಲ್ಲ ಅಲ್ವಾ? ಅವರ ಬಳಿ ನಾನು ಯಾಕೆ ಬಟ್ಟೆ ಕೊಡಿಸ್ಕೊಳ್ಬೇಕು? ನನಗೆ ಇಷ್ಟವಿಲ್ಲ ಎಂದಿದ್ದ. ಮಗನ ಸ್ವಭಾವ ಅರಿತಿದ್ದ ಇಂದ್ರಾಣಿಯವರು ಕೂಡ ಅವರ ಹಿಂದೆಯೇ ಬಂದಿದ್ದವರು. ಗೌತಮ್ ಎಂದು ಕೂಗುತ್ತಾ ಒಳಗೆ ಬಂದಿದ್ದರು. ಮಗನ ಮುಖದ ಕೋಪ ನೋಡುತ್ತಾ ಅರ್ಥ ಮಾಡಿಕೊಂಡು, ಗೌತಮ್,
ಹಳೆಯನಿಗೆ ಬಟ್ಟೆ ಕೊಡಿಸುವುದು ಅವರ ಹಕ್ಕು. ಅದನ್ನು ನಾವು ಬೇಡ ಎಂದು ಹೇಳಲಾಗುವುದಿಲ್ಲ. ಎಲ್ಲರಂತೆ ಸಹಜವಾಗಿ ಮದುವೆ ಆಗಿದ್ದರೆ ನಿಂಗೆ ಅವರು 3 ಜೊತೆ ಬಟ್ಟೆ ಕೊಡಿಸಬೇಕಾಗಿತ್ತು. ಏನೇನೋ ಆಗಿ ಹೋಯಿತು. ಈಗ ಎಲ್ಲ ಒಂದು ಹಂತಕ್ಕೆ ಬರುತ್ತಿದೆ. ಮನಸ್ತಾಪಗಳು ಬೇಡ, ಸಂಬಂಧಗಳು ಎಂದಮೇಲೆ ಅನುಸರಿಸಿಕೊಂಡು ಹೋಗಬೇಕು. ಹಾಗೆ ನಾವು ಕೂಡ ಚಂದನಗೆ ಬಟ್ಟೆ ಕೊಡಿಸಿ ಅವಳ ತಂದೆ ತಾಯಿಗೆ ಬೀಗರ ಬಟ್ಟೆ ಎಂದು ಕೊಡಿಸಬೇಕು ಎಂದಿದ್ದರು. ನಾವು ಬೇಕಾದರೆ ಕೊಡಿಸೋಣ, ಅವರಿಂದ ಪಡೆದುಕೊಳ್ಳಲು ನನಗೆ ಮನಸ್ಸಿಲ್ಲ ಎಂದಿದ್ದ. ಅತ್ತೆ ಸೊಸೆ ಇಬ್ಬರು ಸೇರಿ ಒಂದು ಹಂತಕ್ಕೆ ಅವನನ್ನು ಒಪ್ಪಿಸಿದರು. ಬೆಳಗಿನ ತಿಂಡಿ ಇಂದ್ರಾಣಿ ಹಾಗೂ ವಿಮಲಾ ಅವರ ಲಘು ಮಾತುಕತೆಗಳೊಂದಿಗೆ ಮುಗಿದಿತ್ತು. ತಾವು ಬಟ್ಟೆ ಕೊಡಿಸ್ತೇವೆ ಎಂದಾಗ ನಿರಾಕರಿಸಿದ ಅಳಿಯನ ಮುಖಭಾವ ನೆನಪಾಗಿ ಕೃಷ್ಣಪ್ರಸಾದ್ ಅವರ ಮುಖವು ಬಿಗಿದುಕೊಂಡಿತ್ತು. ಎಲ್ಲರೂ ಶಾಪಿಂಗ್ಗೆ ಹೊರಡುವ ತಯಾರಿಯಲ್ಲಿದ್ದರು. ಚಂದನ ಸ್ವಲ್ಪ ನರ್ವಸ್ ಆಗಿ ಮೊಬೈಲ್ನಲ್ಲಿ ತನ್ನ ರಿಸಲ್ಟ್ ಚೆಕ್ ಮಾಡಿ ನೋಡಿದವಳ ಮುಖ ಹರಳಿತು. ಅದನ್ನು ಗಮನಿಸುತ್ತಿದ್ದ ಗೌತಮ್ ತನ್ನ ಕೈಗೆ ಮೊಬೈಲ್ ತೆಗೆದುಕೊಂಡು ನೋಡಿದ. ಅವಳ ರಿಜಿಸ್ಟರ್ ನಂಬರ್ ನೆನಪಿತ್ತು. ಕಂಗ್ರ್ಯಾಚುಲೇಷನ್ ಹೇಳಿ ಎಲ್ಲರೂ ಸುತ್ತ ನಿಂತಿದ್ದರು. ಭುಜ ಬಳಸಿ ಹಣೆಗೆ ಮುತ್ತಿಟ್ಟಿದ್ದ. ಚಂದನ ಸುತ್ತ ನಿಂತಿರುವವರನ್ನು ನೋಡಿ ಸಂಕೋಚದಿಂದ ಸರಿದು ನಿಂತಿದ್ದಳು. ಇಂದ್ರಾಣಿ ಅವರು, ಅಂದರೆ ಚಂದನ ರಿಸಲ್ಟ್ ತಾನೇ ಇವತ್ತು? ಪರ್ಸೆಂಟೇಜ್ ಎಷ್ಟು ಕೇಳಿದರು. ಪಾಸ್ ಆಗಿರ್ತಾಳೆ ಅನ್ನೋ ನಂಬಿಕೆ ಇತ್ತು. ಗೌತಮ್ 92% ಖುಷಿಯಿಂದ ಹೇಳಿದ. ಕೃಷ್ಣಪ್ರಸಾದ್ ದಂಪತಿಗಳಿಗೂ ಸಂತೋಷವಾಗಿತ್ತು. ಬಳಿ ಬಂದವರು ಮಗಳ ತಲೆ ನೆವರಿಸಿದವರು ಚಂದನ ಅವರ ಕಾಲು ಮುಟ್ಟಿ ಆಶೀರ್ವಾದ ತೆಗೆದುಕೊಂಡಿದ್ದಳು. ನಂದನ್ಗೆ ಫೋನ್ ಮಾಡಿ ಹೇಳಬೇಕು, ತುಂಬ ಖುಷಿ ಪಡ್ತಾನೆ ಎಂದಿದ್ದರು. ಇಂದ್ರಾಣಿ ಅವರು ಮುಂದೆ ಎಂದಾಗ ಗೌತಮ್, ಇನ್ನೇನು ಕಾಲೇಜ್ಗೆ ಸೇರಿಸ್ತೇನೆ, MSc ಮಾಡಲಿ ಎಂದಿದ್ದ. ಅವನ ಮುಖದಲ್ಲಿದ್ದ ಗೆಲುವಿಗೆ, ಧ್ವನಿಯಲ್ಲಿದ್ದ ದೃಢತೆಗೆ ಚಂದನ ತಿರುಗಿ ಏನು ಹೇಳದೆ ಅತ್ತೆಯ ಕಡೆ ನೋಡುತ್ತಾ ಅವರಿಷ್ಟ ಎಂದಿದ್ದಳು. ಇಂದ್ರಾಣಿ ಅವರು ಗಂಡ ಹೆಂಡತಿ ಯೋಚಿಸಿ ಒಂದು ನಿರ್ಧಾರಕ್ಕೆ ಬಂದಿರುವಾಗ ಯಾರದು ಅಭ್ಯಂತರ ಇರುವುದಿಲ್ಲ. ಚಂದನ ಓದುವುದಾದರೆ ನನಗೂ ಸಂತೋಷ ಎಂದಿದ್ದರು. ಮಹೇಂದ್ರ, ಚಿನ್ನಯ್ಯ, ಸರೋಜಮ್ಮ ಎಲ್ಲರೂ ಚಂದನ ಪಾಸ್ ಆಗಿದ್ದರ ಬಗ್ಗೆ ತಮ್ಮ ಸಂತೋಷ ವ್ಯಕ್ತಪಡಿಸಿದರು. ಕೃಷ್ಣಪ್ರಸಾದ್ ಅವರಿಗೆ ಅಳಿಯನ ಬಗ್ಗೆ ಸ್ವಲ್ಪ ಮೃದು ಭಾವನೆ ಮೂಡಿತು. ಹಾಗೆ ರಿಸೆಪ್ಷನ್, ಶಾಪಿಂಗ್ ಎಂದು ನಗು ನಗುತ್ತಾ ಸಂಭ್ರಮದಿಂದ ಜೊತೆಗೆ ನಡೆದ ಮಗಳನ್ನು ನೋಡಿ ತುಸು ಮೆತ್ತಗಾಗಿದ್ದರು. ರಮೇಶ್ ಪಾವನಿಯನ್ನು ಡಿಸೈನರ್ ಬೊಟಿಕ್ ಬಳಿಯಲ್ಲಿ ಡ್ರಾಪ್ ಮಾಡಿ ಹೊರಡಲು ನೋಡಿದಾಗ ಗೌತಮ್, ನೀನು ನಿನ್ನ ಬಟ್ಟೆ ಆಯ್ಕೆ ಮಾಡಿ ಹೋಗಿಬಿಡು ಎಂದಿದ್ದ. ರಮೇಶ್, ನನ್ನ ಬಟ್ಟೆಯನ್ನು ಪಾವನಿಯೇ ಸೆಲೆಕ್ಟ್ ಮಾಡಲಿ. ಇಂದು ಆಫೀಸ್ನಲ್ಲಿ ಸ್ವಲ್ಪ ಕೆಲಸ ಇದೆ. ಪ್ರಕೃತಿ ಸಂಜೆ ಮನೆಗೆ ಬರುವಷ್ಟರಲ್ಲಿ ಪಾವನಿಯನ್ನು ಮನೆ ತಲುಪಿಸಿಬಿಡು ಹೇಳಿ ಹೊರಟಿದ್ದ. ಗೌತಮ್ ತಂಗಿಯ ಮಗನನ್ನು ಎತ್ತಿಕೊಂಡಿದ್ದ. ಇಂದ್ರಾಣಿ ಅವರು, ಅಣ್ಣನ ಮದುವೆಯ ಸೀರೆ ಮಿಸ್ ಆಗಿತ್ತು, ಈಗ ಕೊಡಿಸ್ತಿದ್ದಾನೆ, ನಿಂಗೆ ಇಷ್ಟವಾದ್ದನ್ನು ಆಯ್ಕೆ ಮಾಡಿಕೊ. ಇಲ್ಲಿ ಗೌತಮ್ ಚಂದನ ರಿಸೆಪ್ಷನ್ ಬಟ್ಟೆ ಸೆಲೆಕ್ಟ್ ಆದ ನಂತರ ರೇಷ್ಮೆ ಸೀರೆಗಳಿರುವ ವಿಭಾಗಕ್ಕೆ ಹೋಗೋಣ ಎಂದಿದ್ದರು. ಗೌತಮ್ ಮಡದಿ ಬಟ್ಟೆ ಆಯ್ಕೆಗೆ ಖುದ್ದಾಗಿ ತಾನೇ ನಿಂತಿದ್ದ. ಡಿಸೈನರ್ ಚಂದನನ್ನು ನೋಡಿ ಅವಳಿಗೆ ಸೂಟ್ ಆಗುವಂಥ ಲೆಹೆಂಗಾ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದನ್ನೆಲ್ಲ ಗೌತಮ್ ಮಡದಿ ಕಡೆಗೆ ಹಿಡಿದು ನೋಡಿ ಅವರಿಗೆ ತನ್ನ ಅನಿಸಿಕೆಗಳನ್ನು ಹೇಳುತ್ತಾ ಬೇರೆ ತೋರಿಸುವಂತೆ ಹೇಳುತ್ತಿದ್ದ. ಯಾವ ಲೆಹೆಂಗಾ ತೋರಿಸಿದರೂ ಚಂದನ ಚೆನ್ನಾಗಿದೆ ಎಂದು ತಲೆ ಹಾಡಿಸುತ್ತಿದ್ದುದನ್ನು ನೋಡಿ ಕೋಪಗೊಂಡ ಗೌತಮ್, ಸ್ವಲ್ಪ ಯೋಚನೆ ಮಾಡಿ ಹೇಳು, ಎಲ್ಲವನ್ನೂ ಚೆನ್ನಾಗಿದೆ ಅಂದರೆ ಹೇಗೆ? ಇದು ನನಗೆ ತುಂಬ ಇಷ್ಟವಾಗಿದೆ, ಇದೇ ಬೇಕು ಎನ್ನುವಂಥ ಗಟ್ಟಿ ನಿರ್ಧಾರ ಇರಬೇಕು ಎಂದಿದ್ದ. ಅಲ್ಲೇ ಇದ್ದ ವಿಮಲಾ ಅವರು, ಅವಳ ಆಯ್ಕೆ ಮಾಡಲು ಇದುವರೆಗೂ ಅವಳ ತಂದೆ ಅದಕ್ಕೆ ಅವಕಾಶವೇ ಕೊಟ್ಟಿಲ್ಲ. ಯಾವಾಗಲೂ ಅವಳ ಬಟ್ಟೆಗಳ ಆಯ್ಕೆ ಅವಳ ತಂದೆ ಹಾಗೂ ಅಣ್ಣನೇ ಮಾಡುತ್ತಿದ್ದರು. ಚಂದನ ಮೊದಲ ಬಾರಿ ಆಯ್ಕೆ ಮಾಡಿದ್ದೆಂದರೆ ಅದು ನಿಮ್ಮನ್ನೇ ಎಂದಿದ್ದರು. ಗೌತಮ್ ಅವರಿಗೆ ತಿರುಗಿ ಏನು ಹೇಳಲಿಲ್ಲ. ಅತ್ತೆ, ನೀವು ಸೆಲೆಕ್ಟ್ ಮಾಡಿ, ಅವಳಿಗೆ ಅಷ್ಟಾಗಿ ಗೊತ್ತಾಗ್ತಿಲ್ಲ ಎಂದಿದ್ದ. ಎಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಮಗಳ ಜೊತೆ ಬಂದು ಬಟ್ಟೆ ಆಯ್ಕೆಗಾಗಿ ಗಂಟೆಗಳ ಸಮಯ ಸವೆಯುತ್ತಿದ್ದದ್ದು ನೋಡಿ ಕೃಷ್ಣಪ್ರಸಾದ್ ಅವರಿಗೆ ಅಚ್ಚರಿಯಾಗಿತ್ತು. ಕೊನೆಗೆ ಗೌತಮ್ ಬ್ಲಷ್ ಪಿಂಕ್ ಕಲರ್ನ ಬ್ರೈಡಲ್ ಲೆಹೆಂಗಾ ಸೆಲೆಕ್ಟ್ ಮಾಡಿದ. ನಂತರ ಅದಕ್ಕೆ ಸೂಟ್ ಆಗುವಂಥ ತನ್ನ ಬಟ್ಟೆಯ ಆಯ್ಕೆಗೆ ಇಳಿದವನು ಡಿಸೈನರ್ ಹೆಚ್ಚು ಬೆಲೆಯ ಸೂಟ್ ತೋರಿಸ್ತಿರುವುದು ನೋಡಿದವನು ಸ್ವಲ್ಪ ಕಡಿಮೆ ಬೆಲೆಯದ್ದೇ ಇರಲಿ ಎಂದಿದ್ದ. ಹೇಳಲಾರದೆ ಕೇಳಿಸಿಕೊಂಡ ಕೃಷ್ಣಪ್ರಸಾದ್ ಅವರು 2 ಹೆಜ್ಜೆ ಮುಂದೆ ಬಂದು ಮಗಳಿಗೆ ಆಯ್ಕೆ ಮಾಡಿದ ಬಟ್ಟೆ ತೋರಿಸಿದವರು ಅದಕ್ಕೆ ಹೊಂದುವಂಥ ಸೂಟ್ ತೋರಿಸಿ ಹಣದ ಬಗ್ಗೆ ಯೋಚಿಸಬೇಡಿ ಎಂದಿದ್ದರು. ಅವರು ಹಾಗೆ ಹೇಳಿದ್ದೇ ತಡ ಡಿಸೈನರ್ಗಳು ಮತ್ತೆ ಹೆಚ್ಚು ಬೆಲೆಯುಳ್ಳ ಸೂಟ್ ತೋರಿಸಲು ಶುರು ಮಾಡಿದರು.
ಗೌತಮ್ ಮನಸ್ಸಿಲ್ಲದಿದ್ದರೂ ಎಲ್ಲರ ನೋಟ ತನ್ನ ಕಡೆಗೆ ಇದ್ದುದನ್ನು ನೋಡಿ ಚಂದನಗೆ ಆಯ್ಕೆ ಮಾಡಿದ್ದ ಲೆಹೆಂಗಾಗೆ ಮ್ಯಾಚ್ ಆಗುವಂಥ ಸೂಟ್ ಆಯ್ಕೆ ಮಾಡಿದ್ದ. ಕೃಷ್ಣಪ್ರಸಾದ್ ಅವರು ಮೊದಲ ಬಾರಿ ಎನ್ನುವಂತೆ ಮಗಳ ಮದುವೆಗೆ ಬಟ್ಟೆ ಪರ್ಚೇಸ್ ಮಾಡಲು ಬಂದಿರುವಂತೆ ಹರ್ಷಿಸಿದರು. ಆ ದಿನಗಳಲ್ಲಿ ಚಂದನಳ ಹಳುಮುಖ ನಿರಾಸಕ್ತಿ ನೋಡಿ ಯಾವ ಕೆಲಸಗಳ ಕಡೆಗೂ ಆಸಕ್ತಿ ಇಲ್ಲದಿದ್ದರು ಕರ್ತವ್ಯ ಎನ್ನುವಂತೆ ಮಾಡುತ್ತಿದ್ದದು ನೆನಪಾಗಿತ್ತು. ಹಾಗೆ ಗೌತಮ್ಗೆ ಒಡವೆ ಕೊಡಿಸುವುದಾಗಿ ಹೇಳಿದ್ದರು. ಗೌತಮ್, ಅದೆಲ್ಲ ಏನು ಬೇಡ, ಮದುವೆ ಆಯ್ತಲ್ಲ ಹೇಳಿ ಮುಂದೆ ನಡೆದಾಗ, ಇಂದ್ರಾಣಿ ಅವರು ಎಲ್ಲ ಸರಿ ಹೋಗಿ ಅವನು ನಿಮ್ಮ ಮನೆಗೆ ಬಂದಾಗ ಹಬ್ಬದ ಕಾರಣ ಸಂಪ್ರದಾಯದ ಹೆಸರಿನಲ್ಲಿ ನೀವು ಇಷ್ಟಪಟ್ಟಿದ್ದನ್ನು ಅವನಿಗೆ ಕೊಡ್ಬೋದು, ಈಗ ಏನು ಬೇಡ ಬಿಡಿ ಎಂದಿದ್ದರು. ನಂತರ ಎರಡು ಕುಟುಂಬದವರು ಒಬ್ಬರಿಗೊಬ್ಬರು ಬಟ್ಟೆಗಳನ್ನು ಕೊಡಿಸಿಕೊಂಡಿದ್ದರು. ವಿಮಲಾ ಅವರು ತಮ್ಮ ಕಡೆಯಿಂದ ಪಾವನಿಗೂ ರೇಷ್ಮೆ ಸೀರೆ ತೆಗೆದಿದ್ದರು. ಮಧ್ಯಾಹ್ನದ ಊಟದ ನಂತರ ಗೌತಮ್ ಹೇಳಿಕೆಯಂತೆ ಜ್ಯುವೆಲರಿ ಶಾಪ್ ಒಂದಕ್ಕೆ ಬಂದಿದ್ದರು. ಗೌತಮ್ ಲೆಹಂಗಾ ತೋರಿಸಿ ಅದಕ್ಕೆ ಹೊಂದಿಕೆಯಾಗುವಂಥ ಕೊರಳ ಹಾರ ಹಾಗೂ ಕಿವಿಯ ಓಲೆಗಳ ಆಯ್ಕೆ ಮಾಡಿದ್ದ. ಅವುಗಳ ಬೆಲೆ ಗಮನಿಸಿದ ಕೃಷ್ಣ ಪ್ರಸಾದ್ ಅವರ ಕಣ್ಣುಗಳು ಅಚ್ಚರಿಯಿಂದ ಹರಳಿತು. ಡೈಮಂಡ್ ಸೆಟ್ 80 ಲಕ್ಷದ್ದು. ತಮ್ಮ ಹೆಂಡತಿ ಹೇಳುವಂತೆ ಮಗಳ ಅದೃಷ್ಟ ಜೋರಾಗಿದೆ ಎಂದುಕೊಂಡಿದ್ದರು ಮೊದಲ ಬಾರಿ. ಚಂದನ ಬೇಡ, ಬೆಲೆ ಹೆಚ್ಚಾಯಿತು, ಮೆಲ್ಲಗೆ ಹೇಳಿದ್ದಳು. ನಿನ್ನ ಡ್ರೆಸ್ಗೆ ಹೊಂದುತ್ತದೆ, ಹಾಗೆ ನಿನಗೆ ತುಂಬ ಚೆನ್ನಾಗಿ ಸೂಟ್ ಆಗ್ತಿದೆ. ಅವಳ ಕೊರಳಿಗೆ ಹಿಡಿದು ಹೇಳಿದವನು ನಂತರ ಪ್ಯಾಕ್ ಮಾಡುವಂತೆ ಹೇಳಿದ್ದ. ಎಲ್ಲರೂ ಹೊರಬರುವ ಸಮಯದಲ್ಲಿ ಪಕ್ಕದಲ್ಲಿ ನಡೆದಿದ್ದ ಮಡದಿಯ ಕಡೆ ಬಾಗಿ, ನನಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ, ನಿನಗೆ ಬೇಸರವಾಗಬಾರ್ದು ಎನ್ನುವ ಕಾರಣಕ್ಕೆ ನಿನ್ನ ತಂದೆ ಕಡೆಯಿಂದ ಬಟ್ಟೆ ಪಡೆದುಕೊಂಡಿದ್ದು ಎಂದಿದ್ದ. ಚಂದನ ಕೂಡ ಅಷ್ಟೇ ಮೆಲು ಧ್ವನಿಯಲ್ಲಿ ಥ್ಯಾಂಕ್ಸ್, ಮನೆಗೆ ಹೋದ ಮೇಲೆ ಹೇಳ್ತೇನೆ ಎಂದಿದ್ದಳು. ಇಂದು ಸಂತೋಷದ ಮೇಲೆ ಸಂತೋಷ ನೀಡುವಂಥ ಸಂದರ್ಭಗಳ ನೆನೆದು ಅವಳ ಮುಖದಲ್ಲಿ ಮಂದಹಾಸ ತುಂಬಿತ್ತು.